ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಆತ್ಮರಕ್ಷಣೆ, ದೈಹಿಕ ಸಾಮರ್ಥ್ಯ, ಮಾನಸಿಕ ಸದೃಢತೆ ಹಾಗೂ ಬುದ್ಧಿ ತೀಕ್ಷ್ಣತೆಗಾಗಿ ಕರಗತ ಮಾಡಿಕೊಳ್ಳುವ ಸಮರ ಕಲೆಗಳಲ್ಲೊಂದಾದ ಕರಾಟೆ ಪಂದ್ಯಾವಳಿಯ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಒಕಿನೋವಾ ಕರಾಟೆ ಡು ಶೇರಿನ್ ರ್ಯೂ ಶೋರಿನ್ ಕೈ ವತಿಯಿಂದ ಹುಲ್ಲಳ್ಳಿ ರಸ್ತೆಯ ಕಮಲಮ್ಮ ಗುರುಮಲ್ಲಪ್ಪ ಕಲ್ಯಾಣ ಮಂಟಪದಲ್ಲಿ 2 ದಿನಗಳ ನಂಜನಗೂಡು ಮುಕ್ತ ರಾಷ್ಟ್ರ ಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು, ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ಮಡಿಕೇರಿ ಸೇರಿ ನಾನಾ ಊರುಗಳಿಂದ ನೂರಾರು ವಿದ್ಯಾರ್ಥಿಗಳು ಆಗಮಿಸಿ ಕರಾಟೆ ಪಟ್ಟಣ ಪ್ರದರ್ಶಿಸಿ ನೋಡುಗರನ್ನ ಹುಬ್ಬೇರುವಂತೆ ಮಾಡಿದ್ರು. ನಂಜನಗೂಡು ಪಟ್ಟಣದಲ್ಲಿ 5ನೇ ಬಾರಿಗೆ ಆಯೋಜಿಸಲಾಗಿದ್ದ ಕರಾಟೆ ಪಂದ್ಯಾವಳಿಯ ಉದ್ಘಾಟನೆ ಕಾರ್ಯಕ್ರಮವನ್ನ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ನಂದಕುಮಾರ್, ವನ್ಯಜೀವಿ ಸಂರಕ್ಷಕರು ಹಾಗೂ ಸಮಾಜ ಸೇವಕರಾದ ಗೋಳೂರು ಸ್ನೇಕ್ ಬಸವರಾಜು, ಶೋರಿನ್ ಕೈ ಸೌತ್ ಏಷ್ಯಾ ಪ್ರತಿನಿಧಿ ಕ್ಯೋಶಿ ಎಸ್ ಸುನಿಲ್ ಕುಮಾರ್, ಸೀನಿಯರ್ ಇನ್ಸ್ಟ್ರಕ್ಟರ್ ಶೇಯನ್ ಬಿ ರಾಜೇಶ್ ಸೇರಿದಂತೆ ಕರಾಟೆ ಪಂದ್ಯಾವಳಿ ಆಯೋಜನಾ ಸಮಿತಿ ಅಧ್ಯಕ್ಷ ಬಿ ಕುಮಾರಸ್ವಾಮಿ ಸೇರಿ ಸಮಿತಿಯ ಇತರೆ ಪದಾಧಿಕಾರಿಗಳು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಈ ವೇಳೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ನಂದಕುಮಾರ್ ಮಾತನಾಡಿ, ಕರಾಟೆ ಅನ್ನೋದು ಕೇವಲ ಕ್ರೀಡೆಯಲ್ಲ, ಅದೊಂದು ಕಲೆ. ಆತ್ಮರಕ್ಷಣೆ, ಮಾನಸಿಕ ಸದೃಢತೆ ಮತ್ತು ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಬಾಲ್ಯದಿಂದಲೇ ಈ ಸಮರ ಕಲೆ ಕರಗತ ಮಾಡಿಕೊಳ್ಳುವ ಅನಿವಾರ್ಯತೆ ಇದೆ ಅಂತ ಅಭಿಪ್ರಾಯಪಟ್ಟರು. ಮಕ್ಕಳು ಇಷ್ಟು ಮಟ್ಟಿಗೆ ಇಲ್ಲಿ ಬಂದು ಈ ಕರಾಟೆ ಬಗ್ಗೆ ಆಸಕ್ತಿ ಇರುವುದು ನಿಜವೂ ಒಂದು ಉತ್ತಮವಾದ ಸಾಧನೆ. ಹಾಗೆ ಜೊತೆಲಿ ನಮ್ಮ ಪೇರೆಂಟ್ಸ್ಗಳು ಬಂದರೆ ಅವರು ಈ ಸಂದರ್ಭದಲ್ಲಿ ಅದನ್ನು ತಿಳಿಸ್ತಾರೆ. ಏಕೆ ಮಕ್ಕಳಿಗೆ ಪೇರೆಂಟ್ಸೇ ಇಂಪಾರ್ಟೆಂಟು. ಇದೆಲ್ಲ ಉತ್ತೇಜನ ಮಾಡಿದ್ರೆ ಮತ್ತೆ ಯಾರು ಇದರಲ್ಲಿ ಕರಾಟೆಯಿಂದ ದೂರ ಇದ್ದಾರೆ ಮಕ್ಕಳುಗಳು, ಅವ್ರಿಗೂ ಒಂದು ಸಂದೇಶವನ್ನು ಕಳಿಸ್ಬೇಕಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ಸ್ನೇಹಿತರು ಮಕ್ಕಳಲ್ಲಿ ಒಂದು ಕಿವಿ ಮಾತು ಹೇಳ್ತೇನೆ, ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಸ್ನೇಹಿತರುಗಳನ್ನು ಈ ಕರಾಟೆಗೆ ಸೇರಿಸ್ಕೊಂಡು ನಿಮ್ಮ ಜೊತೆಲಿ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಯಾಕೆ ಮಾತು ಹೇಳ್ತೀನಿ ಅಂದರೆ, ನಿಮ್ಮಂತೆ ಅವರು ದೇಹ, ಗುಣಮಟ್ಟದ ಆರೋಗ್ಯ, ಗುಣಮಟ್ಟದ ಶಕ್ತಿ, ಗುಣಮಟ್ಟದ ವಿದ್ಯೆ. ವನ್ಯಜೀವಿ ಸಂರಕ್ಷಕರು ಹಾಗೂ ಸಮಾಜ ಸೇವಕರಾದ ಗೋಳೂರು ಸ್ನೇಕ್ ಬಸವರಾಜು ಮಾತನಾಡಿ, ಮಕ್ಕಳಿಗೆ ಶಿಕ್ಷಣ ಎಷ್ಟು ಮುಖ್ಯವೋ ಕ್ರೀಡೆ ಅನ್ನೋದು ಅಷ್ಟೇ ಮುಖ್ಯ. ಬೇರೆಲ್ಲ ಕ್ರೀಡೆಗಿಂತ ಕರಾಟೆ ಕ್ರೀಡೆಯು ಮಕ್ಕಳ ಬುದ್ಧಿ ತೀಕ್ಷ್ಣತೆ ಹೆಚ್ಚಿಸುತ್ತದೆ. ಪಟ್ಟಣದಲ್ಲಿ ಆಯೋಜಿಸಿರುವ 2 ದಿನಗಳ ಈ ಕರಾಟೆ ಪಂದ್ಯಾವಳಿಯಿಂದ ಉತ್ತಮ ಕ್ರೀಡಾಪಟುಗಳು ಹೊರಹೊಮ್ಮಲಿ ಅಂತ ಶುಭ ಹಾರೈಸಿದ್ರು. ಇವತ್ತಿನ ದಿನ ಏನು ಮಕ್ಕಳಿಗೆ ಶಿಕ್ಷಣ ಮುಖ್ಯವಾಗಿರುತ್ತೆ, ತುಂಬ ಕ್ರೀಡೆ ಅನ್ನೋದು ಮುಖ್ಯವಾಗಿರುತ್ತೆ. ಹಾಗಾಗಿ ನಮ್ಮ ರಾಜೇಶ್ ಅವರು ತುಂಬ ಕಷ್ಟಪಟ್ಟು ಈಗೇನು ಮಕ್ಕಳುಗಳನ್ನು ಕರ್ಕೊಂಡು ಮಾಡಿದಿಲ್ಲ, ಅದೇ ಥರ ಅವರು ಕೂಡ ಕಷ್ಟಪಟ್ಟು ಮುಂದೆ ಬಂದು ಟೂರ್ನಮೆಂಟ್ ನಡೆಸ್ತಿದ್ದಾರೆ. ಪ್ರತಿಯೊಬ್ಬರೂ ಈ ಥರ ಅಚೀವ್ಮೆಂಟ್ ಮಾಡಬೇಕು. ಜೊತೆಗೆ ಇವಾಗೊಂದು ಆಗ್ತಾರಂಥ ಒಂದು ಘಟನೆಗಳಿಗೆ ಇದು ರಕ್ಷಣೆ ಅಂತ ನಮಗೆ ತುಂಬ ಎಲ್ಲವೂ ತಿಳಿದು ಬಂದಿದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಒಂದು ಕ್ರೀಡೆಗಳನ್ನು ಕೂಡ ನೀವು ಅಳವಡಿಸ್ಕೊಂಡ್ರೆ ಬೇರೆ ಕಡೆಗೆ ನಮಗೆ ಗಮನಗಳು ಬರಲ್ಲ. ಹಾಗಾಗಿ ನಾವು ಇಲ್ಲಿ ಎಲ್ಲರಿಗೂ ಕರೆದು ಮಾತಾಡೋದು ಎಲ್ಲರೂ ಧನ್ಯವಾದ. ಪ್ರತಿಯೊಬ್ಬರು ಮಕ್ಕಳಿಗೂ ಕೂಡ ಓದೋದು ಎಷ್ಟು ಮುಖ್ಯನೋ ಅದೇ ಥರ ನಿಮ್ಮ ರಕ್ಷಣೆಗೆ ಪ್ರತಿಯೊಬ್ಬರಿಗೂ. ಇದೇ ಸಂದರ್ಭ ಆಯೋಜಕರುಗಳಾದ ಹಾಗೂ ಕರಾಟೆ ಇನ್ಸ್ಟ್ರಕ್ಟರ್ಗಳಾದ ರಾಜೇಂದ್ರ ಪ್ರಸಾದ್, ಜಿಡಿ ಶರ್ಮಾ, ಶಿವರಾಜ್ ಶರ್ಮಾ ಸೇರಿದಂತೆ ಇನ್ನಿತರೆ ಗಣ್ಯರುಗಳು ಮುಖ್ಯ ಅತಿಥಿಗಳಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ವೇದಿಕೆ ಕಾರ್ಯಕ್ರಮದ ನಂತರ 5 ರಿಂದ 18 ವರ್ಷದೊಳಗಿನವರ ಬಾಲಕ ಬಾಲಕಿಯರ ಕರಾಟೆ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು. ಕುಮಿತೆ ಹಾಗೂ ಕಥಾ ಎಂಬ 2 ವಿಭಾಗಗಳಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಅಖಾಡಕ್ಕಿಳಿದ ವಿದ್ಯಾರ್ಥಿನಿಯರು ಗೆಲುವಿಗಾಗಿ ಕಸರತ್ತನ್ನ ನಡೆಸಿದ್ರು. ಎದುರಾಳಿಯ ಪಟ್ಟಿಗೆ ಪ್ರತಿಪಟ್ಟು ಹಾಕುತ್ತಾ ಗೆಲುವಿಗಾಗಿ ಸೆಣಸಾಡುವ ಮೂಲಕ ಅತಿಥಿ ಗಣ್ಯರು ಹಾಗೂ ನೋಡುಗರು ಮತ್ತು ಪೋಷಕರುಗಳ ಹುಬ್ಬೇರುವಂತೆ ಮಾಡಿದ್ರು.
ಈ ವೇಳೆ ಕರಾಟೆ ಪಂದ್ಯಾವಳಿ ಆಯೋಜಕರು ಹಾಗೂ ಇನ್ಸ್ಟ್ರಕ್ಟರ್ಗಳಾದ ಸುನೀಲ್ ಕುಮಾರ್ ಹಾಗೂ ರಾಜೇಶ್ ಮಾತನಾಡಿ ಕರಾಟೆ ಪಂದ್ಯಾವಳಿಯ ವಿಶೇಷತೆ ಮತ್ತು ಆಯೋಜನೆಯ ಸದುದ್ದೇಶವನ್ನ ತಿಳಿಸಿದ್ರು. ಏಕಾಗ್ರತೆ, ಆಮೇಲೆ ಫಿಸಿಕಲಿ ಫಿಟ್ ಆಗ್ತಾರೆ, ಆಮೇಲೆ ಕಾನ್ಸಂಟ್ರೇಷನ್ ಆಗ್ತಾರೆ. ಈಗ ನಿಮಗೆಲ್ಲ ಗೊತ್ತಿದೆ, ಈಗ ಪ್ರೆಸೆಂಟ್ ವರ್ಲ್ಡಲ್ಲಿ ಏನಾಗ್ತದೆ, ಎಲ್ಲ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದೇ ಆಗೋದಿಲ್ಲ. ಮೊಬೈಲಿಂದ ಏನಾದರೂ ಹೊರಗಡೆ ಕೂತ್ಕೊಂಡು ಆಟ ಆಡ್ತಾರೆ, ಕರಾಟೆನಲ್ಲಿ ಎದ್ದು ಆಟ ಆಡೋದು ಕಲಿತಾರೆ. ಆಮೇಲೆ ಚೆನ್ನಾಗಿ ಕರಾಟೆ ಪ್ರಾಕ್ಟೀಸ್ ಮಾಡೋದ್ರಿಂದ ಅವರ ಹೆಲ್ತ್ ಇರ್ಬೋದು, ಫಿಟ್ನೆಸ್ ಇರ್ಬೋದು, ಏಕಾಗ್ರತೆ ಇರ್ಬೋದು ತುಂಬ ಇಂಪ್ರೂವ್ ಆಗುತ್ತೆ. ಅದರಿಂದ ಅವರ ಎಜುಕೇಷನ್ ವೈಸು ತುಂಬ ಇಂಪ್ರೂವ್ ಆಗುತ್ತೆ. ಮೇಯ್ನಾಗಿ ನಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ ನಾವು ಒಂದು ಒಳ್ಳೆಯ ಒಂದು ಆರೋಗ್ಯವನ್ನು, ಒಂದು ಫಿಟ್ ಆಗಿರೋಂಥ ಒಂದು ಸೊಸೈಟಿಗೆ ಮಕ್ಕಳನ್ನ ಕೊಡುಗೆ ಹಾಕ್ಕೊಡ್ಬೇಕು. ಆ ಒಂದು ಇದು ನಿಟ್ಟಿನಲ್ಲಿ ನಾವು ಕರಾಟೆಯಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಆಮೇಲೆ ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೋಬೇಕು. ಈ ಕಾಲದಲ್ಲಿ ಬೇರೆಯವ್ರ ರಕ್ಷಣೆ ಯಾರು ಮಾಡ್ಕೊಳ್ತಾರಲ್ಲ, ಹಾಸನ, ಗುಂಡ್ಲುಪೇಟೆ, ಮೈಸೂರು